शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಬಂಜಾರ ಸಮಾಜ ಅಷ್ಟೇ ಅಲ್ಲ, ಏನು ನಮ್ಮ ಸಣ್ಣ ಸಣ್ಣ ಸಮಾಜ ಬಂಜಾರ, ಬೋವಿ, ಕೊರಮ, ಕೊರಿಚ, ಅಲಿಮಾರಿ ಸಮಾಜ ಇವೆಲ್ಲ ಸಮಾಜಕ್ಕೆ ಅನ್ಯಾಯ ಆಗಿದೆ. ಅದು ದೊಡ್ಡ ಅನ್ಯಾಯ ಆಗಿದೆ. ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಅದಕ್ಕೆ ಇವತ್ತ ನಮ್ಮ ಪೂಜ್ಯರು ಎಲ್ಲ ನಮ್ಮ ಪೂಜ್ಯರು ಕೂಡಿ ಇದನ್ನ ಈ ತರ ಹೋರಾಟ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಏನೋ ಒಂದು ನ್ಯಾಯ ಸಿಗ್ತದ ಅಂತೇಳಿ ಏನು ನಮಗೆಲ್ಲ ಕರೆ ಕೊಟ್ಟಿದ್ದಾರೆ. ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಹಾಗಾಗಿ ಈ ಏನ ಸರ್ಕಾರ, ಹಿಂದಿನ ಸರ್ಕಾರ ಅವರು ಕೂಡ ಮಾಡಿದರು, ಏನ 4.5% ಕೊಟ್ಟಿದ್ರು. ಏನ್ 5 ಸಮಾಜ ಕೂಡಿಸಿ ಒಂದು 4.5% ಕೊಟ್ಟಿದ್ರು. 5% ಕೊಟ್ಟಿದ್ರು. ಆ 5% ಕೊಟ್ಟಿದ್ದಕ್ಕೆ ಅವ್ರಿಗೆ ನಾವು ಪಾಠ ಕಲಿಸಿದೀವಿ ಈಗಾಗಲೇ. ಯಾರೀಗ ಬಿಜೆಪಿ ಅವ್ರಿಗೆ. ಆದರೂ 4.5% ಅವ್ರು ಕೊಟ್ಟಿದ್ದಕ್ಕೆ ಅವ್ರಿಗೆ ಪಾಠ ಕಲಿಸಿದೀವಿ. ಅದನ್ನ ನೋಡ್ಕೊಂಡು ಮತ್ತ ಅವ್ರ ಕಾಂಗ್ರೆಸ್ ಅವ್ರು ಈ ಕುರ್ಚಿ ಮೇಲೆ ಕೂಡ್ಬೇಕಂದ್ರ ಈ ನಮ್ ಬಂಜಾರ, ಬೋವಿ, ಕೊರಮ, ಕೊರ್ಚ ಸಮಾಜ ಅವ್ರು ಮತವನ್ನ ತಗೊಂಡು ಈ ಕುರ್ಚಿ ಮೇಲೆ ಕೂತು ಈ ನಮ್ಮ ತಮಾಷೆ ನೋಡ್ತಾ ಇದ್ದಾರೆ. ಹಾಗಾಗಿ ಇವ್ರಿಗೆ ತಮಾಷೆ ನಮ್ಮ ಪಾಠ ಕಲಿಸೋದು ಬಾಳತಿಲ್ಲ. ಇನ್ನೂ ಒಂದು 2 ವರ್ಷ ಇದೆ, 2 ವರ್ಷ ಕಾಲಾವಕಾಶ ಇದೆ. ಹಾಗೂ ನಿಮಗ ಯಾವ ತರ ನಾವು ಪಾಠ ಕಲಿಸ್ಬೇಕು ಅದು ನಮಗೂ ಕೂಡ ಗೊತ್ತಿದೆ. ಈ ಏನು ಒಳ ಮೀಸಲಾತಿ, ಹಿಂದಿನ ಒಳ ಮೀಸಲಾತಿ 17% ಅಲ್ಲಿ ನಾವು 108 ಜಾತಿಯನ್ನ ಒಂದೇ ಅಣ್ಣತಮ್ಮರ ಒಕ್ಕಟ್ಟಾಗಿ ನಾವು ಇದ್ದಿದ್ದೀವಿ. ಅದೇ ತರ ನಮ್ಮ ಎಲ್ಲಾ ಸಮಾಜ ಒಕ್ಕಟ್ಟಾಗಿ ಇರಾಕೆ ನಮಗ ಬಿಡಬೇಕು. ಇಲ್ಲ ಅಂದ್ರೆ ಈ ಉಗ್ರ ನಮ್ಮ ಪೂಜ್ಯರ ನೇತೃತ್ವದಲ್ಲಿ ಏನಿದು ಹೋರಾಟ ಅದ, ನಾವು ಈ ಹೋರಾಟಕ್ಕೆ ಉಗ್ರ ಹೋರಾಟ ಮಾಡಕ್ಕೆ ನಾವು ಶತಸಿದ್ಧದೀವಿ. ಹಾಗೂ ನಮ್ಮ ಪೂಜ್ಯರು ಏನ್ ಹೇಳ್ತಾರ ಅವರ ಮಾತಿನಲ್ಲಿ ನಾವು ಈ ಹೋರಾಟ ಯಶಸ್ವಿ ಮಾಡಿ ಕೊಡ್ತೀವಿ ಅಂತ ಹೇಳಕ್ ಬಯಸ್ತೇನೆ. ಪ್ರಕಾಶ್ ಬಾಳು ಚವ್ಹಾಣ, ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯ ಸರ್ಕಾರ ಏನು ಪರಿಶಿಷ್ಟ ಜಾತಿಯಲ್ಲಿರುವ 101 ಸಮುದಾಯಗಳನ್ನ ಒಳ ಮೀಸಲಾತಿ ಮಾಡಿ ಅವರಿಗೆ ABC ಅಂತ 3 ಗುಂಪುಗಳನ್ನು ಮಾಡಿ, A ಗುಂಪಿಗೆ ಮೊದಲನೇ ಆದ್ಯತೆ, B ಗುಂಪಿಗೆ 2ನೇ ಆದ್ಯತೆ, C ಗುಂಪಿಗೆ 3ನೇ ಆದ್ಯತೆ ಅನ್ನೋ ರೀತಿಯಲ್ಲಿ 6% A ಮತ್ತೆ 6% B ಗೆ, 5% C ಗುಂಪಿಗೆ ಅಂತ ಹೇಳಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರು. ಆ ಬಿಲ್ಲು ಆಲ್ಮೋಸ್ಟ್ ಪಾಸ್ ಆಗೋ ಒಂದು ಹಂತಕ್ಕೆ ಬಂದಿತ್ತು. ಗವರ್ನರ್ ಹತ್ರ ತಗೊಂಡೋಗಿ ಪಾಸ್ ಮಾಡಿದ್ರಲ್ಲ, ಮಾಡಿದ್ರು. ಆ ಬಿಲ್ ಪಾಸ್ ಕೂಡ ಆಯ್ತು. ಆದ್ರೆ ಆ ಸಂದರ್ಭದಲ್ಲಿ ಯಾವಾಗ ಒಂದು ರೋಸ್ಟರ್ ಸಿಸ್ಟಮ್ ಬಂದು, ಆ ರೋಸ್ಟರ್ ಸಿಸ್ಟಮ್ ಅಲ್ಲಿ ಬಹುತೇಕ ಎಲ್ಲ ನೇಮಕಾತಿಗಳು A ಗುಂಪಿಗೆ ಮಾತ್ರ ಹೋಗೋ ಒಂದು ಸಂಗತಿ ಯಾವಾಗ ನಮ್ಮ ಗಮನಕ್ಕೆ ಬಂತೋ ಆ ಸಂದರ್ಭದಲ್ಲಿ ನಾವು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆದರೆ ಕಾರಣಾಂತರಗಳಿಂದ ಹೈಕೋರ್ಟ್ ಒಂದು ಆದೇಶದಿಂದ 50% ಮೀರಬಾರದು, ಮೀಸಲಾತಿಯ ಒಂದು ಶೇಕಡ 50% ಮೀರಬಾರದು ಅಂತ ಹೇಳಿ ಏನು ಹೈಕೋರ್ಟ್ ಆದೇಶ ಕೊಡ್ತು. ಅದರ ಆಧಾರದ ಮೇಲೆ ಈಗ ಕರ್ನಾಟಕ ರಾಜ್ಯ ಸರ್ಕಾರ 56% ಇಂದ 50%ಗೆ ಇಳಿಸಿ, ಅನಿವಾರ್ಯತೆಯಿಂದ SC 17% ಇಂದ 15%ಗೆ ಮತ್ತೆ ಇಳಿಸಿ ನೇಮಕಾತಿಗಳನ್ನ ಮತ್ತೆ ಮುಂಚೆ ಯಾವ ರೀತಿ ಇತ್ತೋ 15% ಅಲ್ಲಿ ಎಲ್ಲಾ 101 ಸಮುದಾಯಗಳು ಮೆರಿಟ್ ಆಧಾರದ ಮೇಲೆ ನೌಕರಿಗಳನ್ನ ಪಡಿಬಹುದು ಅನ್ನೋ ರೀತಿಯಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾವು ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಇದನ್ನ ಸ್ವಾಗತ ಮಾಡ್ತೀವಿ. ಏನು 15% ಅಲ್ಲಿ ಎಲ್ಲ 101 ಸಮುದಾಯಗಳು ಮೊದಲು ಯಾವ ರೀತಿಯಲ್ಲಿ ಮೀಸಲಾತಿ ತರುತ್ತಿತ್ತೋ ಅದೇ ರೀತಿಯಲ್ಲಿ ಉದ್ಯೋಗಗಳನ್ನ ಕಲ್ಪಿಸೋದು ಬಹಳ ಸ್ವಾಗತಾರ್ಹ. ಯಾಕೆಂದ್ರೆ ಅನ್ಎಂಪ್ಲಾಯ್ಮೆಂಟ್ ಇವತ್ತು ನಿರುದ್ಯೋಗತೆ ಜಾಸ್ತಿ ಆಗಿದೆ ದೇಶದಲ್ಲಿ. ಎಲ್ಲ ಬಳಲ್ತಾ ಇದ್ದಾರೆ ನಮ್ಮ ಜನ. ಸೊ ಎಷ್ಟು 56,000 ನೇಮಕಾತಿಗಳಿಗೆ ಹಂಚಿಕೆ ಆಗೋದು ಬಹಳ ಒಳ್ಳೆಯ ವಿಚಾರ. ಅದಕ್ಕೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಅದಲ್ಲದೆ ಮುಂದುವರೆದ ಭಾಗವಾಗಿ ಹಲವಾರು ನಮ್ಮ ಸಹೋದರ ಸಮುದಾಯಗಳು ಏನಿವತ್ತು ಸರ್ಕಾರದ ಮೇಲೆ ಒತ್ತಡ ಇರ್ತಾ ಇದ್ದಾರೆ, 15% ಅಲ್ಲಿ ಮತ್ತೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ನಂತರ ನೇಮಕಾತಿಗಳನ್ನ ಶುರು ಮಾಡಿ ಅನ್ನೋ ಒಂದು ಹೋರಾಟ ಎತ್ತಿದೆ. ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರು ಆದರ್ಶ್ ಯಲ್ಲಪ್ಪನವರು ಈ ವಿಚಾರವನ್ನು ತಿಳಿಸಿದ್ದಾರೆ. ತಮಗೆಲ್ಲ ತಿಳಿದಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಪರಿಶಿಷ್ಟ ಜಾತಿಗಳಲ್ಲಿ ವರ್ಗೀಕರಣ ಮಾಡಬೇಕನ್ನುವಂತಹ ಚರ್ಚೆ ಇವತ್ತು ಪ್ರತಿದಿನವೂ ಕೂಡ ನಡೀತಾ ಇದೆ. ಈ ಕುರಿತಂತೆ ಈಗಾಗಲೇ ರಾಜ್ಯ ಸರ್ಕಾರ ಹಳೆ ಮೀಸಲಾತಿಯ ನಿಯಮ ಏನಿದೆ ಆ 50% ಮೀಸಲಾತಿ ಅಂದರೆ ಅದರಲ್ಲಿ SCಗಳಿಗೆ 15% ಮೀಸಲಾತಿಯ ನಿಯಮವನ್ನು ಜಾರಿ ಮಾಡ್ತೀವಿ. ಅದರ ಮುಖಾಂತರ 50,000 ಹುದ್ದೆಗಳನ್ನು
ಭರ್ತಿ ಮಾಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿ ಪ್ರಕಟಣೆ ಮಾಡಿದೆ. ಈ ಮಧ್ಯೆ ಮತ್ತೆ ಈ ಮೊನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಮೀಸಲಾತಿಯನ್ನ ವರ್ಗೀಕರಣ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗ್ಬೇಕಂತಂದು ಹೇಳಿ ಮುಂಬರುವ 27ನೇ ತಾರೀಕು ರಾಜ್ಯ ಸರ್ಕಾರ ಸಚಿವ ಸಂಪುಟ ವಿಶೇಷ ಸಭೆಯನ್ನ ಕರೆದಿದೆ. ಇಂತಹ ಸಂದರ್ಭದಲ್ಲಿ ಬಂಜಾರ, ಬೋವಿ, ಕೊರ್ಚಾ, ಕೊರ್ಮಾ ಮತ್ತು ಇನ್ನಿತರ ಸೂಕ್ಷ್ಮ ಸಮುದಾಯಗಳು ಏನು ಪರಿಶಿಷ್ಟ ಜಾತಿಗಳಲ್ಲಿದ್ದೀವಿ, ನಾವುಗಳು ನಮ್ಮ ಹಕ್ಕುಗಳನ್ನ ಸಂರಕ್ಷಣೆ ಮಾಡಿಕೊಳ್ಳುವಂತ, ನಮ್ಮ ಮೀಸಲಾತಿಯನ್ನು ಉಳಿಸ್ಕೊಳ್ಳುವಂತ ಕಾರಣಕ್ಕಾಗಿ ನಾವು ಈ ಬಗ್ಗೆ ಚರ್ಚೆ ಮಾಡಿ ಸಚಿವರನ್ನ, ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ಬೇಡಿಕೆಗಳ ಹಕ್ಕೊತ್ತಾಯಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸಲ್ಲಿಸೋದ್ರ ಜೊತೆಗೆ ಏನು 27ನೇ ತಾರೀಕು ಸಭೆ ನಡೀತಾ ಇದೆ, ಈ ಸಭೆ ಯಾವ ಕಾರಣಕ್ಕೂ ಏಕಪಕ್ಷೀಯ ನಿರ್ಧಾರವನ್ನು ತಗೊಳ್ಬಾರ್ದು. ಪರಿಶಿಷ್ಟ ಪಟ್ಟಿಯಲ್ಲಿರುವಂತಹ 101 ಸಮುದಾಯಗಳಲ್ಲಿ ಬಹಳ ಮುಖ್ಯವಾಗಿ ಲಂಬಾಣಿ, ಬೋವಿ, ಕೊರ್ಚಾ, ಕೊರ್ಮಾ ಈ ಸಮುದಾಯಗಳಿದಾವಲ್ಲ, ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಅತಿ ಹೆಚ್ಚು ಹಿಂದುಳಿದಿರುವಂತಹ ಸಮುದಾಯಗಳು ಅನ್ನುವಂಥದ್ದು 2001ರ ಜನಗಣತಿಯ ಅಂಕಿಅಂಶಗಳು ಕೂಡ ಹೇಳಿದಾವೆ. ಅಥವಾ ಇತ್ತೀಚೆಗೆ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸರವರ ಆಯೋಗದ ಮುಖಾಂತರ ಮಾಡದಂತಹ ಸಮೀಕ್ಷೆಯ ವರದಿಯಲ್ಲೂ ಕೂಡ ನಮ್ಮ ಸಮುದಾಯಗಳು ಅತಿ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅನ್ನುವಂಥದ್ದಕ್ಕೆ ಅನೇಕ ದಾಖಲೆಗಳು, ಅಂಶಗಳು ಇದರಲ್ಲಿದ್ದಾವೆ. ಈ ಮಧ್ಯೆ ರಾಜ್ಯ ಸರ್ಕಾರ ವ್ಯತಿರಿಕ್ತ ತೀರ್ಮಾನ ತಗೊಳ್ಬಹುದು ಅನ್ನುವಂಥ ಒಂದು ಆತಂಕ ಇರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿಕೊಡ್ಬೇಕು, ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕು, ಆ ಮುಖಾಂತರ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಬೇಕನ್ನೋ ಕಾರಣಕ್ಕಾಗಿ ಇದೇ ತಿಂಗಳು 24ನೇ ತಾರೀಕು ಅಂದ್ರೆ ಮಾರ್ಚ್ 24ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಿದೆ ಹೋರಾಟದ ಅನಿವಾರ್ಯತೆ ಯಾಕಿದೆ ಅನ್ನುವಂಥದ್ದು ಬಹಳ ಮುಖ್ಯ. ರಾಜ್ಯ ಸರ್ಕಾರ ಇತ್ತೀಚೆಗೆ ಒಂದು ರೋಸ್ಟರ್ ಹಂಚಿಕೆ ಮಾಡಿ ಒಂದು ಆದೇಶವನ್ನು ಹೊರಡಿಸಿತು. ಈ ಆದೇಶದನ್ವಯ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾದವು. ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಉದಾಹರಣೆ ಹೇಳೋದಾದ್ರೆ ಧಾರವಾಡ ಕೃಷಿ ಯೂನಿವರ್ಸಿಟಿಯ ನೇಮಕಾತಿಯಲ್ಲಿ ABC ಅಂತಂದೇಳಿ ಪರಿಶಿಷ್ಟ ಜಾತಿಯ ಗುಂಪುಗಳನ್ನು ಮಾಡಿ ರೋಸ್ಟರ್ ಹೊರಡಿಸಿದ್ರು. ಇದರಲ್ಲಿ ಎಲ್ಲಾ ಹುದ್ದೆಗಳು ಗುಂಪು ಎಗೆ ಮಾತ್ರ ಹಂಚಿಕೆ ಮಾಡಿದ್ರು. ಗುಂಪು 2 ಅದಕ್ಕೂ ಶೂನ್ಯ ಹುದ್ದೆಗಳು. ಗುಂಪು 3 ಅಂದ್ರೆ ನಮ್ಮ ಸಮುದಾಯಗಳು ಇರುವಂತಹ ಗುಂಪು, ಅದಕ್ಕೆ ಶೂನ್ಯ ಹುದ್ದೆಗಳನ್ನ ಹಂಚಿಕೆ ಮಾಡಿದ್ರು. ಹಾಗೇನೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDA ಇದರಲ್ಲಿ ನೇಮಕಾತಿ ಪ್ರಕ್ರಿಯೆಗಳನ್ನು ಮಾಡಿದ್ರು. ಇದರಲ್ಲೂ ಕೂಡ ಎಲ್ಲಾ ಹುದ್ದೆಗಳು ಎ ಗುಂಪಿಗೆ ಹಂಚಿಕೆ ಮಾಡಿದ್ರು. ಆರೋಗ್ಯ ಇಲಾಖೆ ನೇಮಕಾತಿ ಪ್ರಕ್ರಿಯೆಗಳನ್ನು ಮಾಡಿದ್ರು, ಅದರಲ್ಲಿ ಹಾಗೆ ಆಯ್ತು. ಮೈಸೂರು ಯೂನಿವರ್ಸಿಟಿನಲ್ಲಿ ಅದನ್ನು ಮಾಡಿದ್ರು, ಅದು ಕೂಡ ಹಾಗೆ ಆಯ್ತು. ಹಾಗೆ ಮೆಡಿಕಲ್ ಇಂಜಿನಿಯರಿಂಗ್ ನಲ್ಲೂ ಕೂಡ ಸಿಟಿ ಹಂಚಿಕೆ ಪ್ರಕ್ರಿಯೆಯಲ್ಲೂ ಕೂಡ ಈ B ಮತ್ತು C ಗುಂಪುಗಳಿಗೆ ಶೂನ್ಯ ಹುದ್ದೆಗಳು ಬರ್ತಾ ಇರೋರು ನೋಡಿದ್ರೆ ಒಳ ಮೀಸಲಾತಿ ಎನ್ನುವಂಥದ್ದು ಅದರ ಒಡಲಾಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಅನ್ಯಾಯವನ್ನು ತುಂಬಿಕೊಂಡಿರುವಂತಹ ಈ ರೋಸ್ಟರ್ ಅನ್ನು ಮಾಡಿದ್ದಾರೆ ಅಂತ ಹೇಳಿ ಸರ್ಕಾರದ ಗಮನ ಸೆಳೆದಿದೆ. ಈ ರೋಸ್ಟರ್ ಪದ್ಧತಿಯನ್ನು ವಾಪಸ್ ಪಡಿಬೇಕಂತ ಹೇಳಿ ನಾವು ರಾಜ್ಯ ಮಟ್ಟದಲ್ಲಿ ಸಭೆಗಳನ್ನು ಮಾಡಿ ಒತ್ತಡಗಳನ್ನು ಹಾಕಿ ಹೇಳಿದ್ರಿಂದ ಈಗ ಸದ್ಯಕ್ಕೆ ಅದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ. ಆದರೆ ಅದನ್ನು ಸಂಪೂರ್ಣವಾಗಿ ಆದೇಶವನ್ನು ವಾಪಸ್ ಪಡೆದಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಈ ರೋಸ್ಟರ್ ಹಳೆ ಏನು ಹೊರಡಿಸಿದ್ದಾರೆ ಈ ಆದೇಶವನ್ನು ವಾಪಸ್ ಪಡಿಬೇಕು, ಹಳೆಯ ನಿಯಮದಂತೆ ಮೀಸಲಾತಿನ ಜಾರಿಗೊಳಿಸಬೇಕು. ಇದು ರಾಜ್ಯದಲ್ಲಿ ಇವತ್ತು ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿ ಸಮುದಾಯಗಳು, ಪರಿಶಿಷ್ಟ ವರ್ಗದಲ್ಲಿ 52 ಜಾತಿ ಸಮುದಾಯಗಳು, 152 ಜಾತಿ ಸಮುದಾಯಗಳು ಈ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಒಂದೇ ಆಗಿದ್ವಿ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವು ಬಾಳಿ ಬದುಕ್ತಾ ಇದ್ವಿ. ಈ ಮೀಸಲಾತಿಯ ಕಿಚ್ಚನ್ನು ಒದಿಸಿ ಇವತ್ತಿನವರೆಗೂ ನಮ್ಮ ರಾಜ್ಯದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವ್ರನ್ನ ಇವತ್ತು ಸಂಘಟನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾವೊಂದು ಒಗ್ಗಟ್ಟಿಂದ ಇರ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರಲ್ಲೂ ಒಂದು ಮನಸ್ತಾಪವನ್ನ ಉಂಟಾಗಿದೆ. ಹಾಗಾಗಿ ನಾವು ಯಾರೂ ಕೂಡ ಮೀಸಲಾತಿಯ ದ್ವೇಷಿಗಳಲ್ಲ. ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಸಮಬಾಳು ಸಮಪಾಲು, ನಾವೆಲ್ಲರೂ ಕೂಡ ಸಮಾನವಾಗಿ ಬದುಕಬೇಕು ಅನ್ನುವಂಥ ಒಂದು ಇಚ್ಛೆ ನಮಗಿದೆ. ಇವತ್ತೇನು ಬೆಂಗಳೂರು ಮಹಾನಗರದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಇದೇ 24ನೇ ತಾರೀಕು ಬೆಂಗಳೂರು ಚಲೋ ಏನು ಸರ್ಕಾರಕ್ಕೆ ನಾವು ಎಚ್ಚರಿಸುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಡೀ ರಾಜ್ಯದಾದ್ಯಂತ ಇವತ್ತು ಸುಮಾರು ಲಕ್ಷಾಂತರ ಏನು ನಮ್ಮ ಸಮಾಜದ ಬಾಂಧವರು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಸೇರಿ ನಮ್ಮ ಹಕ್ಕೊತ್ತಾಯಗಳನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇವತ್ತು ನಮಗೆ ಘನವೆತ್ತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಮಗೆ ನಂಬಿಕೆ ಇದೆ. ಅವರು ಹಿಂದುಳಿದ ವರ್ಗದ ನಾಯಕರು, ತುಳಿತಕ್ಕೆ ಶೋಷಣೆಗೆ ಒಳಗಾಗಿರ್ತಕ್ಕಂತಹ ದೀನ ದಲಿತರ ಸಮುದಾಯದ ಒಂದು ಶಕ್ತಿ ಅಂತೇಳಿ ನಾವು ನಂಬಿದ್ದೇವೆ. ನಮ್ಮ ಯಾವ ಸಮುದಾಯಗಳಿಗೂ ಕೂಡ ಅವರು ಕೈ ಬಿಡೋದಿಲ್ಲ ಅನ್ನುವಂಥ ವಿಶ್ವಾಸ ಇದೆ. ಆದರೆ ಇವತ್ತು ಒಂದು ಸಮುದಾಯದವರು ಅವರ ಮೇಲೆ ಮೇಲಿಂದ ಮೇಲೆ ಒತ್ತಡವನ್ನ ಹೇರಿ ಇವತ್ತು 101 ಜಾತಿ ಸಮುದಾಯದಲ್ಲಿ ಒಂದು ಸಮುದಾಯ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಿ ಇವತ್ತು ಒಳ ಮೀಸಲಾತಿ ವರ್ಗೀಕರಣದಲ್ಲಿ ನಮ್ಮ ಮೀಸಲಾತಿಯನ್ನ ಪ್ರಮಾಣವನ್ನ ನಮಗೆ ಹೆಚ್ಚಿಗೆ ಕೊಡಿ,
ಜನಸಂಖ್ಯೆ ಆಧಾರದ ಮೇಲೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಯಾವುದೇ ಅಭ್ಯಂತರ ಇಲ್ಲ. ಇಲ್ಲಿ ನಮ್ಮ ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯದವರು, ನಮ್ಮ ಇತರೆ ಸಹೋದರ ಸಮುದಾಯದವರು ಯಾವ ರೀತಿಯಲ್ಲಿ ರಾಜ್ಯದಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಸರ್ಕಾರದ ಗಮನಕ್ಕಿದೆ. ಇವತ್ತು ಅವರ ಆರ್ಥಿಕ ಸ್ಥಿತಿಗತಿ ಹೇಗಿದೆ, ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಸ್ವಂತ ನೆಲೆ ಇಲ್ಲದೆ, ಇವತ್ತು ಸ್ವಂತ ಉದ್ಯೋಗ ಇಲ್ಲದೆ, ಇವತ್ತು ತಮ್ಮ ಹೊಟ್ಟೆಪಾಡಿಗಾಗಿ ಕೃಷಿಯನ್ನೇ ಇವತ್ತು ನಂಬಿ ಬದುಕಿರ್ತಕ್ಕಂಥ ಸಮಾಜ. ಅವರಿಗೆ ಸ್ವಂತ ಜಮೀನೇ ಇಲ್ಲ. ಎಲ್ಲೋ ಅರಣ್ಯ ಭೂಮಿಗಳನ್ನ ಏನು ತಾತ್ಕಾಲಿಕವಾಗಿ ಆ ಅರಣ್ಯ ಭೂಮಿಯಲ್ಲಿ ಕೃಷಿಯನ್ನ ಬೆಳ್ಕೊಂಡು ಅಲ್ಲಿ ಕೊಡ್ತಕ್ಕಂಥ ಅಧಿಕಾರಿಗಳ ಒಂದು ಕಿರುಕುಳವನ್ನ ಅನುಭವಿಸಿ ಇವತ್ತು ತಮಗೆ ಸ್ವಂತ ನೆಲೆ ಇಲ್ಲದೆ ಇವತ್ತು ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಬಿಜಾಪುರ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ ತಮಗೆ ಗೊತ್ತು, ಮಾಧ್ಯಮದ ಬಂಧುಗಳಿಗೆ, ಸರ್ಕಾರಕ್ಕೆ ಗೊತ್ತು. ಇವತ್ತು ನಮ್ಮ ಏನು ಇದೇ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಮ್ಮ ಬಂಜಾರ ಸಮುದಾಯದವರು, ನಮ್ಮ ಬೋವಿ, ಕೊರಚ, ಕೊರಮ ಸಮುದಾಯದವರು ಇವತ್ತು ಮುಂಬೈ ಭಾಗದಲ್ಲಿ, ಇವತ್ತು ಮುಂಬೈ, ಮಹಾರಾಷ್ಟ್ರ, ಗೋವಾ ರಾಜ್ಯದಲ್ಲಿ ಹೋಗಿ ಇವತ್ತು ಎಷ್ಟೋ ಕುಟುಂಬದವರು ತಮ್ಮ ಊರನ್ನೇ ಬಿಟ್ಟು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಗುಳೆ ಹೋಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಒಂದು ಎಂಪರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡಿ ಅಂತ ಹೇಳಿ ಸರ್ಕಾರ ನಮಗೆ ಏನು ಆದೇಶ ಹೊರಡಿಸಿದಾಗ ಆ ಊರಿಗೆ ಬರ್ತಾರೆ ಜನಗಣತಿಯ ಒಂದು ಇದನ್ನ ಸಮೀಕ್ಷೆಯನ್ನ ತಗೊಳ್ಳಿಕ್ಕೆ. ಆ ಸಂದರ್ಭದಲ್ಲಿ ಎಷ್ಟೋ ಕುಟುಂಬದವರು ಅಲ್ಲಿ ಊರಲ್ಲೇ ಇಲ್ಲ, ಮನೆಯಲ್ಲೇ ಇಲ್ಲ, ಖಾಲಿ ಮನೆ ಬೀಗ ಹಾಕಿರ್ತಕ್ಕಂಥದನ್ನ ನೋಡ್ಕೊಂಡ್ಬಂದು ಅಧಿಕಾರಿಗಳು ಸರಿಯಾದಂಥ ಸಮೀಕ್ಷೆಯನ್ನ ನಮ್ಮ ಜನಗಣತಿಯ ಸಂಖ್ಯೆಯನ್ನು ಸ್ಪಷ್ಟವಾಗಿ ಕೊಟ್ಟೇ ಇಲ್ಲ. ಇದು ಒಂದು ಕಡೆ ಆಗಿದೆ. ಹಾಗಾಗಿ ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಕೆಲವೊಂದು ಬೇಡಿಕೆಗಳನ್ನು, ಹಕ್ಕೊತ್ತಾಯಗಳನ್ನು ನಾವು ಮಾಡೋದಕ್ಕೋಸ್ಕರ ಇವತ್ತು ಇದೇ ತಿಂಗಳು 24ನೇ ತಾರೀಕು ನಾವು ಒಂದು ಬೃಹತ್ ಪ್ರತಿಭಟನೆ, ಬೆಂಗಳೂರು ಚಲೋ ಅನ್ನುವಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ಅನ್ಯಾಯ ಆಗಬಾರ್ದು. ಈ ಮೀಸಲಾತಿಯಿಂದ ನಮಗೆ ಹೊರಗಿಡತಕ್ಕಂಥ ಒಂದು ಷಡ್ಯಂತ್ರ ನಡೀತಾ ಇದೆ. ಬಹಳ ಮುಖ್ಯವಾಗಿ ಬಂಜಾರ ಮತ್ತು ಬೋವಿ ಸಮಾಜದವ್ರನ್ನ ಗುರಿ ಮಾಡಿದ್ದಾರೆ. ಇವರು ಮೀಸಲಾತಿ ಕ್ಷೇತ್ರದಲ್ಲಿ ನಮ್ಮ ರಾಜಕೀಯಕ್ಕೆ ಅಡ್ಡಿ ಬರ್ತಾರೆ, ಇವರು ಮೀಸಲಾತಿ ಕ್ಷೇತ್ರದಲ್ಲಿ ಈ ಬಂಜಾರ ಬೋವಿ ಸಮಾಜದವರು ಇವರು ಶಾಸಕರಾಗ್ತಾರೆ, ಮಂತ್ರಿಗಳಾಗ್ತಾರೆ ಅನ್ನುವಂಥ ಒಂದು ಏನು ಅವರಿಗೆ ಒಂದು ಭಯ ಕಾಡ್ತಾ ಇದೆ. ಮತ್ತೊಂದು ಅಸಂವಿಧಾನಿಕವಾಗಿರ್ತಕ್ಕಂಥ ಮಾತನ್ನ ಹೇಳ್ತಾರೆ. ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಒಳ ಮೀಸಲಾತಿ ಮಾಡಬೇಕೆನ್ನುವಂತಹ ಹಿನ್ನೆಲೆಯಲ್ಲಿ ರೋಸ್ಟರ್ ಅನ್ನೇ ಇನ್ನು ಅಳವಡಿಸಿದೆ, ಅದು ಅವೈಜ್ಞಾನಿಕವಾಗಿರುವಂತಹದ್ದು. ಮೊದಲು ಯಾವುದೇ ಸರ್ಕಾರಿ ನೌಕರಗಳು ಅಥವಾ ಸರ್ಕಾರದ ಅನುದಾನಗಳು ಹಂಚುವಾಗ ಪರಿಶಿಷ್ಟ ಜಾತಿಗೆ ಮೇಲ್ಪಂಕ್ತಿಯನ್ನು ಹಾಕಿ ನೀಡ್ತಾ ಇತ್ತು. ಆ ಮೇಲ್ಪಂಕ್ತಿಯಿಂದ ಕಟ್ಟ ಕಡೆಯ ವ್ಯಕ್ತಿಯಾಗಿ ಇವತ್ತು ಬಿ ಮತ್ತು ಸಿ ಕೆಟಗರಿಗಳು ಬಂದಿರುವಂತಹದ್ದು. ಇವತ್ತಿನ ರೋಸ್ಟರ್ ಪದ್ಧತಿಯ ಪ್ರಕಾರ ಸುಮಾರು ತಲೆಮಾರುಗಳ ಕಾಲ ಸರ್ಕಾರಿ ನೌಕರಿ ಇಲ್ಲದೆ ಬದುಕನ್ನು ನಡೆಸುವಂತಹ ಸಂದರ್ಭ ಇವತ್ತು ಒದಗಿ ಕಾಣಿಸುವಂತಹದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಹಾಗೂ ಹೈಕೋರ್ಟ್ ನೀಡಿರುವಂತಹ ಜಡ್ಜ್ಮೆಂಟ್ ಪ್ರಕಾರವಾಗಿ ಪರಿಶಿಷ್ಟ ಜಾತಿಗೆ ಏನು 2% ಮತ್ತು ಪರಿಶಿಷ್ಟ ಪಂಗಡಕ್ಕೆ 4% ಹೆಚ್ಚಳವನ್ನು ಮಾಡಿತ್ತು. ಅದನ್ನು ಶೆಡ್ಯೂಲ್ 9ಗೆ ಹಾಕೋದ್ರ ಮೂಲಕವಾಗಿ ಈ ಸಮುದಾಯಗಳ ಪರವಾಗಿ ಸರ್ಕಾರ ಗಟ್ಟಿಯಾಗಿ ನಿಲ್ಲಬೇಕು, ದೃಢವಾಗಿ ನಿಲ್ಲಬೇಕು ಅನ್ನುವಂಥದ್ದನ್ನು ಒತ್ತಾಯಿಸ್ತಾ, ಹಾಗೆ SCP DSP ಯೋಜನೆಗಳನ್ನು ಬೇರೆ ಯಾವುದೇ ಯೋಜನೆಗಳಿಗೆ ತಿರುವುಗೊಳಿಸದೆ ನೇರವಾಗಿ ಸಮುದಾಯಗಳಿಗೆ ಅಭಿವೃದ್ಧಿಗೋಸ್ಕರ ಬಳಸಬೇಕನ್ನಂತಹ ಒತ್ತಾಯವನ್ನು ಮಾಡುವ ಹಿನ್ನೆಲೆಯಲ್ಲಿ ಹಾಗೂ ಬಹಳ ಮುಖ್ಯವಾಗಿ ಒಳ ಮೀಸಲಾತಿಯ ಇವತ್ತಿನ ಪದ್ಧತಿ ಬಹಳ ಘನಘೋರವಾಗಿರುವಂತಹ ಶಾಸನ ಆಗುತ್ತೆ ಈ ಸಮುದಾಯಗಳಿಗೆ. ಇದನ್ನು ಖಂಡಿಸಲಿಕ್ಕೆ ಬೆಂಗಳೂರಿನಲ್ಲಿ ಮಾರ್ಚ್ 26ನೇ ತಾರೀಕು ಮಂಗಳವಾರದಂತ ಮಾರ್ಚ್ 24ನೇ ತಾರೀಕು ಮಂಗಳವಾರ ಅತ್ಯಂತ ದೊಡ್ಡ ಪ್ರತಿಭಟನೆಗೆ ಕರೆಯನ್ನು ನೀಡ್ತಾ ಇದ್ದೀವಿ. ಬಿಜಾಪುರ ಜಿಲ್ಲೆಯಲ್ಲಿ ಬೋವಿ, ಬಂಜಾರ, ಕೊರಮ, ಕೊರಚ ಸಮುದಾಯಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಇಲ್ಲಿರೋದ್ರಿಂದ ಈ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕಂತೇಳಿ ಕರೆ ನೀಡಲಿಕ್ಕೆ ನಾವು ವಿಜಯಪುರಕ್ಕೆ ಬಂದಿದ್ದೇವೆ. ಪ್ರತಿ ಬಾರಿನೂ ಕೂಡ ಈ ಭಾಗದಿಂದ ದೊಡ್ಡ ಸಂಖ್ಯೆಯಲ್ಲಿ ಬಂದಿದೆ. ಈ ಬಾರಿನೂ ಕೂಡ ಸಂಘಟನಾತ್ಮಕವಾಗಿ ದೊಡ್ಡ ಸಂಖ್ಯೆಯಲ್ಲಿ ಬೆಂಗಳೂರು ಚಲೋ ಪ್ರತಿಭಟನಾ ಸಮಾವೇಶಕ್ಕೆ ಭಾಗವಹಿಸ್ತಾರೆ ಅನ್ನುವಂತಹ ವಿಚಾರವನ್ನು ವ್ಯಕ್ತಪಡಿಸ್ತೇವೆ. ಹಿಂದೆ ಸಾಕಷ್ಟು ಈ ಒಳ ಮೀಸಲಾತಿಯ ಗೊಂದಲಗಳು ಪ್ರಾರಂಭವಾಗಿಂದ ಹಿಡಿದು ಇಲ್ಲಿವರೆಗೆ ಸಾಕಷ್ಟು ನಾವಿಲ್ಲಿ ಇದರ ಹಿಂದೆನೂ ಪತ್ರಿಕಾ ಪ್ರಕಟಣೆ ಮಾಡಿದ್ದೀವಿ. ಇದರ ಹಿಂದೆ ನಡೆದಂಥ ಎಲ್ಲ ಹೋರಾಟಗಳು ನಾನು ನಮ್ಮ ಎಲ್ಲ ಹಿರಿಯರ ಹತ್ರ ಒಂದು
ಏನು ಖುಷಿ ಆಗ್ತಾ ಇದೆ. ಅಟ್ಲೀಸ್ಟ್ ಕೊನೆ ಪಕ್ಷ ಲಾಸ್ಟಿಗೆ ಗಟ್ಟಿ ಧೈರ್ಯ ಮಾಡಿ ಹೊರಗೆ ಬಂದಿರ ಅಂತೇಳಿ. ಇದರಲ್ಲಿ ಏನಾಗಿದೆಪ್ಪ ಅಂದ್ರೆ 2011ರ ಜನಗಣತಿಯ ನಂತರ ಇಲ್ಲಿವರೆಗೆ ಜನಗಣತಿ ಆಗಿಲ್ಲ ಅಪ್ಪರ. 2011ರಿಂದ ಅಂದ್ರೆ ಇವತ್ತು 26 ನಡೀತಿದೆ. 10 ವರ್ಷ 15 ವರ್ಷಗಳ ಕಾಲ ಜನಗಣತಿ ನಡೆದಿಲ್ಲ. ಸೊ ನನ್ನ ಹತ್ರ ಒಂದು ಡಾಟಾ ಇದೆ. ಯಾವ ಡಾಟಾಪ್ಪ ಅಂದ್ರೆ ನಾಗಮೋಹನ್ ದಾಸ್ ಅವರು ಏನು ವರದಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ಇದು ಅವೈಜ್ಞಾನಿಕ ವರದಿ ಹೌದು. ಆಮೇಲೆ ಇದು ಒಂದು ಕೆಲವು ವ್ಯಕ್ತಿಗಳ ಏನು ಹಿಡಿತದಲ್ಲಿ ಸಿಕ್ಕಿ ಮಾಡಿದಂತ ವರದಿ ಅಂತ ನಾನು ಹೇಳಕ್ ಬಯಸ್ತೀನಿ. 2011ರ ವರದಿ ಪ್ರಕಾರ ನಮ್ಮ ಏನು ಸಿ ಕಟ್ಟಿಗೆ ಅಂತ ಹೇಳ್ತೀವಿ, ಬಂಜಾರ, ಬೋವಿ, ಕೊರ್ಚಾ, ಕೊರ್ಮ 27,12,083 ಜನಸಂಖ್ಯೆ ತೋರಿಸ್ತಾರೆ 2000 ಯಾವಾಗ 11ರಲ್ಲಿ. 2025ರಲ್ಲಿ ಏನು ನಾಗಮೋಹನ್ ದಾಸ್ ಅವರು ವರದಿ ರೆಡಿ ಮಾಡ್ತಾರ, ಆ ವರದಿಯಲ್ಲಿ 22,580 ಮಾಡ್ತಾರೆ. ಸೊ ವೇರಿಯೇಷನ್ ಭಾಳ 2 ಲಕ್ಷ 15 ವರ್ಷದಲ್ಲಿ 2 ಲಕ್ಷ ಎಲ್ಲಾ ಏನು 2011ರ ಜನಗಣತಿ ಇತ್ತು 10,14,461 ಇತ್ತು. ಈಗ ಏಕಾಏಕಿ 25ರ ಇವರು ಸರ್ವೆ ಮಾಡಿದ್ರು, ಅದರಲ್ಲಿ 32,84,234 ಅಂತೇಳಿ ಅವ್ರು ತೋರಿಸ್ತಾರೆ ಇವ್ರ ವರದಿದಲ್ಲಿ. ಅದೇ ಪ್ರಕಾರ ಬಿದಲ್ಲಿ 10,14,829 ಇತ್ತು. ಅದನ್ನ ಈ ಅಂದ್ರೆ 11ರಲ್ಲಿ ಇದ್ದಿದ್ದನ್ನ 25ರಲ್ಲಿ ಏನಾಗುತ್ತೆ ಅಂದ್ರೆ 32,84,234 ಆಗುತ್ತೆ. ಸೊ ಈ ವರದಿಯ ಒಂದೇ ಒಂದು ಪೇಜ್ ನಲ್ಲಿ ಈ ಏನು ನಾಗಮೋಹನ್ ದಾಸ್ ಅವರ ವರದಿ ಮಾಡಿದೆ, ಇದು ಸಂಪೂರ್ಣ ಗೊಂದಲ, ಇದು ಸುಳ್ಳು ವರದಿ ಅಂತೇಳಿ ನಾನು ಹೇಳ್ತೀನಿ. ಅದರ ಎರಡನೇ ಭಾಗವಾಗಿ ಇವತ್ತೇನು ಎಲ್ಲರೂ ಲಾಸ್ಟ್ ಪೇಜ್ ಒಂದು ತೋರಿಸ್ತಾ ಇದ್ದಾರೆ. 2025ರಲ್ಲಿ 25 ಮತ್ತೆ 24ರಲ್ಲಿ ಬಂಜಾರ, ಬೋವಿ, ಕೊರ್ಚಾ, ಕೊರ್ಮ ಸಮುದಾಯಗಳು ಮೆಡಿಕಲ್ ಕಾಲೇಜಿಗೆ ಬಹಳಷ್ಟು ಜನ ಹೋಗ್ಬಿಟ್ಟಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಬಹಳಷ್ಟು ಜನ ಹೋಗಿದ್ದಾರೆ ಸ್ವಾಮಿ ಅಂತ ಲಬ್ಬೋ ಅಂತ ಹೊಯ್ಕೋತಾ ಇದ್ದಾರೆ ಕೆಲವರು.